ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. I'm sorry, sir. I'm sorry. ಕೂತ್ಕೊಳ್ಳಿ ಪ್ಲೀಸ್. ನಾನು ಕೂತ್ಕೋಬೋದಾ? ಕೆಲವ್ರಿಗೆ ಕಾಫಿ ಎನರ್ಜಿ ಡ್ರಿಂಕ್ ಇದ್ದಂಗೆ. ಒಂದು ಗುಟ್ಕು ಕುಡಿದ್ರೂ ಮನಸ್ಸಿಗೆ ಹಿತ ಅನ್ಸುತ್ತೆ. ಬಿಸಿ ಇದ್ದಾಗ ಸುಡುತ್ತೆ. ಕಾಫಿ ಆಗಲಿ ವಿಷಯಗಳೇ ಆಗಲಿ. ಅಂದರೆ ಸ್ವಲ್ಪ ಆರಕ್ಕೆ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಕಾಫಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ನಿಸ್ತಿಲ್ಲ. ನಮ್ಮ ಕೆಫೆಯಲ್ಲಿ ಫಿಲ್ಟರ್ ಕಾಫಿ ಯಾಕೆ ಫೇಮಸ್ ಅಂತ ಗೊತ್ತಾ ನಿಮಗೆ? ಎಲ್ಲಿಂದಲೋ ತಂದ ಹಾಲು, ಯಾರ್ದೋ ಎಸ್ಟೇಟಿಂದ ಬಂದಂಥ ಕಾಫಿ ಬೀಜ, ಯಾರ್ದೋ ಕಬ್ಬಿನ ಗದ್ದೆಯಿಂದ ಬಂದಂಥ ಸಕ್ಕರೆ, ಎಲ್ಲವನ್ನೂ ಸರಿಯಾಗಿ ಹದ ಮಾಡಿದ್ರೂ ಕೂಡ ಬೇರೆ ಫಿಲ್ಟರ್ ಕಾಫಿಗಿಂತ ನಮ್ಮ ಕೆಫೆ ಕಾಫಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಗೊತ್ತಾ? ಅದೊಂದು ಬಿಸ್ನೆಸ್ ಸೀಕ್ರೆಟ್ ಇದೆ, ಯಾರಿಗೂ ಹೇಳಬಾರ್ದು. ನಾವು ಕಾಫಿ ಡಿಕಾಕ್ಷನ್ಗೆ ಒಂದು ಚಿಟಿಕೆ ಉಪ್ಪು ಹಾಕ್ತೀವಿ. ಉಪ್ಪ? ಎಸ್. ಉಪ್ಪಿನ ಶಕ್ತಿ ಏನ್ ಗೊತ್ತಾ? ಅದೊಂಥರ ನ್ಯೂಟ್ರಲೈಸರ್ ತರ ಕೆಲಸ ಮಾಡುತ್ತೆ. ಯಾವುದಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವು ಕೊನೆಯಲ್ಲಿ ಹಾಕೋ ಉಪ್ಪು ಅದನ್ನೆಲ್ಲ ಸಮ ಮಾಡಿ ಟೇಸ್ಟನ್ನು ಹೆಚ್ಚು ಮಾಡುತ್ತೆ. ಜೀವನನೂ ಹಾಗೆ. ಕೆಲವೊಂದ್ಸಲ ಕೋಪ ಬರ್ಸುತ್ತೆ, ಆದರೆ ನಾವು ಸ್ವಲ್ಪ ಸುಮ್ಮನೆ ಇದ್ದು ತಣ್ಣಗಾಗೋಗ್ಬಿಟ್ರೆ ಉಪ್ಪಿನ ಥರ ಎಲ್ಲನೂ ಸರಿ ಮಾಡಿಬಿಡತ್ತೆ. ಎಷ್ಟು ಸರಿ ಸರ್ ನೀವು ಹೇಳೋದು. ಈಗ ನನ್ನ ವಿಷಯಗಳನ್ನ ಸರಿ ಮಾಡೋಕ್ ಹೋದ್ರೆ ಕೋಪದಲ್ಲಿ ಎಲ್ಲ ಕೆಟ್ಟು ಹೋಗುತ್ತೆ. ನಿಮ್ಮ ಮಾತುಗಳು ನನ್ನ ಕೋಪನ ಹೋಗಿಸ್ಬಿಡ್ತು. ಮನ್ಸು ರಿಲ್ಯಾಕ್ಸ್ ಆಯ್ತು. ನಿಮ್ಮ ಮಾತು ಹಿತವಾಗಿತ್ತು, ಈ ಕಾಫಿ ತರ. ನಮ್ಮ ಕೆಫೆಗೆ ಬರೋರು ಯಾರು ದುಃಖದಲ್ಲಿ ಹೋಗಬಾರ್ದು ಅನ್ನೋದು ನಮ್ಮ ಇಚ್ಛೆ. ಮನಸ್ಸಿಗೆ ನೋವಾಗೋ ಘಟನೆಗಳು ಎಲ್ಲರ ಜೀವನದಲ್ಲೂ ಬರುತ್ತೆ. ಕೆಲವೊಂದ್ಸಲ ನಾವು ತುಂಬ ಇಷ್ಟಪಡೋರೇ ನಮಗೆ ತುಂಬ ನೋವು ಕೊಡ್ತಾರೆ. ಆಗ ನಾವು ನೊಂದ್ಕೊಳ್ಳೋದು ಬಿಟ್ಟು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ತಪ್ಪುಗಳು ಕಾಫಿಗೆ ಹಾಕೋ ಉಪ್ಪಿನ ಥರ ಎಲ್ಲ ಸಮ ಆಗ್ಬಿಡುತ್ತೆ. ನೀವೀಗ ಆರಾಮಾಗಿ ಮನೆಗೆ ಹೋಗಿ, ಎಲ್ಲ ಸರಿ ಹೋಗುತ್ತೆ. ಈಗ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು. ತುಂಬ ಥ್ಯಾಂಕ್ಸ್. ಬರ್ತೀನಿ. ಅವ್ರು ಯಾರು ಗೊತ್ತಾ? ಮಾಧವ್ ಸಾರು. ನಾನು ಇವ್ರ ದೊಡ್ಡ ಅಭಿಮಾನಿ. ಮಾಧವ್ ಸರ್? ಓ ಮೈ ಗಾಡ್, ನನಗಿಷ್ಟೊತ್ತು ಹೊಳ್ದೇ ಇರ್ಲಿಲ್ಲ. ನೀವು ಥೇಟ್ ಅವ್ರು ಹೇಳ್ದಾಗೆ ಇದ್ದೀರಾ. ಅಷ್ಟೇ ಚೆನ್ನಾಗಿ ಮಾತಾಡ್ತೀರಾ ಕೂಡ. ಅವ್ರು ನಿಮ್ ಬಗ್ಗೆ ಹೇಳಿದ್ದೆಲ್ಲ ಸತ್ಯ. ಯಾರು? ಹಿರಿಯ ಕಂಚಾಳೆ ಮನೆ ಮಂದಿಗೆಲ್ಲ ಅಂತ ಆ ಓಡ್ ಹೋದವಳು ಹಾಗೆ ಈ ದಂಡ ಪಿಂಡ ಏನಾದರೂ ತಲೆಯಲ್ಲಿ ಯಾಕೆ ಸುಮ್ಮನೆ ಡೌಟ್ಸ್ ಇಟ್ಕೊಂಡಿರ್ಬೇಕು. ಒಂದ್ಸಲ ರೂಮನ್ನೆಲ್ಲ ಚೆಕ್ ಮಾಡಿಬಿಟ್ರೆ ಆಗೋಯ್ತು.
ಬ್ಯಾಚುಲರ್ ರೂಮಲ್ಲಿ ಜೋಡಿ ಗೊಂಬೆಗಳು. ಇವನು ಏನಾದರೂ ಜೋಡಿನ ಹುಡ್ಕೊಂಡಿರ್ಬೋದಾ? ಹಾಂ, ಏನೋ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀಯ ನೋಡು ರೂಮ್ನ. ಅಶಿಸ್ತಿನ ಪರಮಾವಧಿ. ಇನ್ಸ್ಪೆಕ್ಷನ್ಗೆ ಬಂದಿದ್ಯಾ? ಏನು ಹುಡುಕ್ತಾ ಇದ್ದಂಗಿತ್ತು? ಹೂಪ, ಕುಬೇರ್ ಮೂಲೆಯಲ್ಲಿ ಏನೇನು ಆಸ್ತಿ ಇಟ್ಟಿದ್ದೀಯೋ ಅಂತ ಹುಡುಕ್ತಾ ಇದ್ದೆ. ಸರಿ, ಆವಾಗಲೇ ಏನೋ ಟೆನ್ಷನ್ನಲ್ಲಿದ್ದೆ ಅಂತ ಹೇಳಿದೆಯಲ್ಲ, ತಗೋ ಈಗ ನೋಡು. ಆರಾಮವಾಗಿ ಕೂತ್ಕೊಂಡು 2 ಫೋಟೋಗಳನ್ನ ಸೆಲೆಕ್ಟ್ ಮಾಡು. ಅದರಲ್ಲಿ ಒಂದನ್ನು ನಾನು ಫೈನಲೈಸ್ ಮಾಡ್ತೀನಿ. ನನ್ನ ಎದುರಿನಲ್ಲಿ ನೋಡೋದಕ್ಕೆ ನಿನಗೆ ನಾಚಿಕೆ ಆಗೋ ಹಾಗಿದ್ರೆ ನಾನು ಇದನ್ನು ಟೇಬಲ್ ಮೇಲೆ ಇಟ್ಟಿರ್ತೀನಿ. ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಮೇಲಿಟ್ಟು. ಅಣ್ಣಂಗೆ ಪ್ರಿಯಾಂಕನ್ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ನಮ್ಮ ಮಾವ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಂಗೆ ಗೊತ್ತಿರೋರೊಬ್ರು ಇದ್ದಾರೆ. ಅವ್ರು ನಿಮ್ ದೊಡ್ಡ ಅಭಿಮಾನಿ. ನಿಮ್ ಮಾತನ್ನೆಲ್ಲ ಬೈಹಾಟ್ ಮಾಡ್ಬಿಟ್ಟಿದ್ದಾರೆ. ಒಂಥರ ಮ್ಯಾಡ್ ಫ್ಯಾನ್ ಅಂತಾನೆ ಹೇಳ್ಬೋದು. ಅವರು ನಿಮ್ ಫೋಟೋಸ್, ನಿಮ್ ರೆಸಿಪೀಸ್, ನಿಮ್ ಕೋಟ್ಸ್ನೆಲ್ಲ ಒಂದ್ ನೋಟ್ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಓ ಹೌದಾ ಸರ್, ನೀವೊಂದ್ ಮಾಲ್ ಅಲ್ಲಿ ಫುಡ್ ಫೆಸ್ಟಿವಲ್ ನ ಇನಾಗ್ರೇಟ್ ಮಾಡಿದ್ರಲ್ಲ, ಅವತ್ತು ನಿಮ್ನ ಮೀಟ್ ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ರು ಗೊತ್ತಾ? ಎಸ್ಕಲೇಟರ್ನ ಹತ್ತಿ ಇಳ್ದು ಮಾಲ್ ತುಂಬಾ ಓಡಾಡಿ ನಿಮ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಆದ್ರೆ ನೀವು ಬ್ಯುಸಿ ಇದ್ಬಿಟ್ರಿ, ನೋಡಕ್ ಆಗ್ಲೇ ಇಲ್ಲ. ತುಂಬಾ ಬೇಜಾರ್ ಮಾಡ್ಕೊಂಡ್ರು. ನನಗೆ ಗೊತ್ತಾಗಿದ್ರೆ ನಾನೇ ಬಂದು ಮಾತಾಡ್ಸ್ತಿದ್ದೆ. ಬರೀ ನಿಮ್ ಮಾತ್ನ ಬೈಹಾಟ್ ಮಾಡಿರೋದಲ್ಲ, ಅವ್ರದನ್ನ ಫಾಲೋ ಕೂಡ ಮಾಡ್ತಾರೆ. ಬೇಜಾರಾದಾಗೆಲ್ಲ ನಿಮ್ ಕೋಚ್ನ ಓದ್ತಾರಂತೆ. ಅದವ್ರಿಗೆ ಮೂಡ್ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ಇಂಥ ಫ್ಯಾನ್ನ ಮೀಟ್ ಮಾಡ್ಲಿಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಬೇಜಾರ್ ಯಾಕೆ? ನೀವು ಓಕೆ ಅಂದ್ರೆ ನಾನು ಈಗ್ಲೇ ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ. ಮಾತಾಡ್ತೀರಾ? ರೆಡಿನಾ? ಖಂಡಿತ. ಸಚ್ ಅ ಸ್ವೀಟ್ ಸರ್ಪ್ರೈಸ್ ಅಲ್ವಾ? ಪಾಪು, ಯಾಕೆ ಇಲ್ಲಿ ಬಂದು ನಿಂತಿದ್ಯಾ? ಬೇಸರನಾ? ಯಾರಾದ್ರೂ ಏನಾದ್ರು ಅಂದ್ರ? ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಡ್ಲಾ? ಬೇಡವಾ? ಹೋಗ್ಲಿ, ಆ್ಯಪಲ್ ಜ್ಯೂಸ್ ಕೊಡ್ಲಾ? ಅಮ್ಮ ಪ್ಲೀಸ್, ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೂ ಬಿಡಲ್ವಲ್ಲ ನೀನು. ನನಗೆ ಏನು ಮಾಡ್ಕೊಡೋದು ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ನನ್ನ ಪಡಗೆ ನನ್ನ ಬಿಟ್ಬಿಡು, ಅಷ್ಟೇ ಸಾಕು ಪ್ಲೀಸ್. ಹೆಣ್ಮಕ್ಳೇನೋ ಕೆಲಸ ಮಾಡಬೇಕಾದ್ರೆ ಫೋನ್ ಇನ್ನೆಲ್ಲೋ ಇಟ್ಟಿರ್ತಾರೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಇನ್ನೊಂದ್ಸರಿ ಟ್ರೈ ಮಾಡೋಣ. ಅಯ್ಯೋ, ಅದಕ್ಕೇನಂತೆ ಕೊಡಿ. ಏನಾಯ್ತು ಪಾಪುಗೆ? ಯಾವತ್ತೂ ಇಷ್ಟೊಂದು ಬೇಜಾರಲ್ಲಿ ಇರ್ತಾ ಇರ್ಲಿಲ್ವಲ್ಲ?
ಈ ಅಭಿಮಾನಿ ಜೊತೆ ಮಾತಾಡೋ ಯೋಗ ಇವತ್ತು ಬರ್ದಿಲ್ಲ ಅನ್ಸುತ್ತೆ. ಇನ್ನೊಂದಿನ ಟ್ರೈ ಮಾಡಿ. ನೀವು ಹೊರಡಿ. ಯಾರಿಗಾದ್ರೂ ಡ್ರಾಪ್ ಮಾಡಕ್ಕೆ ಹೇಳ? ಅಯ್ಯೋ, ನಮ್ ರಾಜರಥ ಇದೆ ಸರ್. ಇಲ್ಲಿ ಆಕ್ಸಲರೇಟ್ ಮಾಡಿದ್ರೆ ಮನೆಗೆ ಹೋಗಿ ನಿಲ್ಲೋದು. ಎನಿವೇ, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಮತ್ತೆ ಸಿಗೋಣ. ರೈಟ್. ಒಂದು ನಿಮಿಷ ಬಂದೆ. ಈ ಪುಸ್ತಕ ಅವ್ರಿಗೆ ಕೊಟ್ಬಿಡಿ. ಅವ್ರನ್ನ ಕೇಳಿದೆ ಅಂತ ಹೇಳಿ. ಹಾಗೆ ಅವ್ರು ಬಿಡುವಾದಾಗ ಒಂದ್ಸಲ ನಮ್ಮ ಕೆಫೆಗೆ ಕರ್ಕೊಂಬನ್ನಿ. ಶೋರ್ ಸರ್, ಖಂಡಿತವಾಗ್ಲೂ ಕರ್ಕೊಂಡು ಬರ್ತೀನಿ. ಈ ಪುಸ್ತಕನ ಅವ್ರಿಗೆ ಕೊಟ್ರೆ ತುಂಬಾನೇ ಖುಷಿ ಪಡ್ತಾರೆ. ಆಗಲಿ, ಬರ್ತೀನಿ. ಥ್ಯಾಂಕ್ ಯು. ಪಾಪು, ಮಧ್ಯಾಹ್ನದಿಂದ ನೀನೇನೂ ತಿಂದಿಲ್ಲ. ನಿನಗಿಷ್ಟ ಅಂತ ತುಪ್ಪದನ್ನ ತಂದಿದ್ದೀನಿ, ತಗೋ. ನನಗೇನು ಬೇಡಮ್ಮ, ಪ್ಲೀಸ್. ನಾನು ಆಗಲೇ ಹೇಳಿದೆ ತಾನೆ, ಸ್ವಲ್ಪ ಹೊತ್ತು ನನ್ನ ಪಾಡಕ್ಕೆ ನನ್ನ ಬಿಟ್ಬಿಡು ಅಂತ. ನೀನು ಬೇಡ ಅಂದರೆ ಅಮ್ಮನಾಗ ನಾನು ಬಿಟ್ಬಿಡೋಕ್ಕಾಗತ್ತಾ? ನೀನು ಹೀಗೆ ಬೇಜಾರಲ್ಲಿ ಕೂತಿದ್ರೆ ನನಗೆ ಊಟ ಸೇರುತ್ತಾ ಹೇಳು? ಯಾಕೆ ಬೇಜಾರಲ್ಲಿದೆಯಾ ಅಂತ ನಾನು ಮತ್ತೆ ಕೇಳೋದಿಲ್ಲ. ಕೆಲವೊಂದ್ಸಲ ಏನು ಹೇಳ್ಕೊಳ್ಳೋದು ಬೇಡ ಅನ್ಸ್ಬಿಡುತ್ತೆ. ತಗೋಬಿಟ್ಟ, ತಗೋ. ನನ್ನ ಲೈಫ್ ಪಾರ್ಟ್ನರ್ನ ಹುಡ್ಕೋದಕ್ಕೆ ಅವ್ರು ಯಾರು, ನೀ ಯಾರು? ಪಾಪು, ಪಾಪು, ನೀನು ಯಾಕೆ ನೊಂದ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತನೂ ಮಾಡೋದಿಲ್ಲ. ಆದರೆ ತಾತ ನಿನ್ನ ಮದುವೆ ವಿಷಯ ಮಾತಾಡಿದ್ದಕ್ಕೆ ನೀನೇನಾದರೂ ನೊಂದ್ಕೊಂಡಿದ್ರೆ ನಾನೊಂದು ಮಾತು ಹೇಳ ಪುಟ್ಟ. ಮದುವೆ ವಿಷಯದಲ್ಲಿ ಏನಿದ್ರು ನಾವು ನಿನಗೆ ಸಲಹೆ ಕೊಡ್ಬೋದಷ್ಟೇ. ನಿರ್ಧಾರ ಏನಿದ್ರು ನಿಂದೆ ಪಾಪು. ನೀನು ಮದುವೆ ಆಗೋ ಹುಡುಗಿ ಈ ಮನೆಗೆ ಸೊಸೆ ಆಗೋದಕ್ಕಿಂತ ನಿನಗೆ ಒಳ್ಳೆ ಹೆಂಡತಿ ಆಗಬೇಕು ಅಂತ ಬಯಸ್ತೀನಿ. ನೀನು ಯಾವ ಹುಡುಗಿನ ಇಷ್ಟಪಡ್ತೀಯೋ ಅವಳೇ ನನ್ನ ಸೊಸೆ. ಅನ್ನ ರೆಡಿ ಮಾಡಿಟ್ಕೊಂಡು ಮಗಳು ಬಂದು ಸಾಂಬಾರ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸಾರಿಪ್ಪ, ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಒಂದು 10 ನಿಮಿಷ ಟೈಮ್ ಕೊಡು, ಚಕಾಚಕ್ ಅಂತ ಸಾಂಬಾರ್ ಮಾಡಿಬಿಡ್ತೀನಿ. ಅಪ್ಪ, ಸ್ಟವ್ ಉರಿತಾನೆ ಇದೆಯಲ್ಲಪ್ಪ. ಅಯ್ಯೋ, ಕುಕ್ಕರ್ ಇಳಿಸಿ ಸ್ಟವ್ ಆರಿಸಿದೆ ಅಂತ ಅಂದ್ಕೊಂಡಿದ್ದೆ. ಅದೇನೋ ಜ್ಞಾಪಕ ಬಂತು, ಮರ್ತೇ ಹೋಯ್ತಮ್ಮ. ಗ್ಯಾಸ್ ಲೀಕ್ ಆದರೆ ಏನಾಗತ್ತೆ ಅಂತ ಗೊತ್ತು ತಾನೆ? ಗೊತ್ತು ಮಗಳೇ, ಅದೇನೋ ಮಿಸ್ ಆಗೋಯ್ತು ಇವತ್ತು. ಹುಷಾರಪ್ಪ ಪ್ಲೀಸ್. ನೋಡು, ಆ ಕೇಶವ ಹೇಳೋ ಹಾಗೆ ನಿನಗೆ ನನ್ನ ಮದುವೆದೇ ಚಿಂತೆ ಅಂತ ಆದರೆ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಅಪ್ಪ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಗ್ಯಾಸ್ ಆಫ್ ಮಾಡೋದಕ್ಕೂ ನೆನಪಿಲ್ಲ ಅಂದರೆ ಇದ್ಯಾಕೋ ವಿಪರೀತಕ್ಕೆ ಹೋಗ್ತಿದೆ ಅನಿಸ್ತಿದೆ. ನಿಗದಿತ ಸಮಯಕ್ಕಿಂತ ತಡವಾಗಿ ಪೂರ್ಣಿ, ಬನ್ನಿ ಮಾವ. ಕೂತ್ಕೋ ಕೂತ್ಕೋ ಕೂತ್ಕೋ. ಏನು ನನ್ನ ಮಗಳು ಇಷ್ಟೊತ್ತಾದರೂ ಟಿ ವಿ ನೋಡ್ತಾ ಇದ್ದಾಳೆ? ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಮಾವ. ಯಾಕಮ್ಮ, ಹುಷಾರಾಗಿದೆಯಾ ತಾನೆ? ಏನಾದರೂ ತೊಂದರೆ ಇದ್ದರೆ ಹೇಳು, ಡಾಕ್ಟ್ರಿಗೆ ಫೋನ್ ಮಾಡಲಾ? ಅಯ್ಯೋ ಬೇಡ ಮಾವ, ನಾನು ಆರಾಮಾಗೇ ಇದ್ದೀನಿ. ಮತ್ತೆ ನಿದ್ದೆ ಯಾಕೆ ಬರ್ತಾ ಇಲ್ಲ? ಓಹೋ, ಅರ್ಥ ಆಯಿತು. ಗರ್ಭಿಣಿ ಹೆಂಗಸರಿಗೆ ಇದ್ದಕ್ಕಿದ್ದಾಗೆ ಏನಾದರೂ ಬೈಕೆ ಶುರು ಆಗ್ಬಿಡುತ್ತಂತೆ.
ಅದು ಈಡೇರೋವರೆಗೂ ನಿದ್ದೆ ಬರಲ್ವಂತೆ. ಪರವಾಗಿಲ್ವೇ, ನಿಮ್ಮ ಮಗಳು ಮನಸ್ಸನ್ನ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದರೆ ಏನೋ ಬೈಕೆ ಇದೆ ಅಂತಾಯ್ತು? ಇಲ್ಲಪ್ಪ. ತಂದೆ ಸಮಾನ ಅಂತ್ಯ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಹೇಳು, ಏನು ಬೈಕೆ ಅದು? ನನ್ಗೆ ಯಾಕೋ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅನಿಸ್ತಿದೆ. ನಾನು ಅವಿಗೆ ಹೇಳಿದೆ, ಅವ್ರು ರೆಡಿನೂ ಆಗಿದ್ರು. ಸಡನ್ನಾಗಿ ಬಿಸ್ನೆಸ್ ಕಾಲ್ ಬಂತು. 2 ಅವರಿಂದ ಮಾತಾಡ್ತಾನೆ ಇದ್ದಾರೆ. ಅವನ ಬಿಸ್ನೆಸ್ ಬಗ್ಗೆ ನಿನಗೆ ಗೊತ್ತಲ್ಲ ಪೂರ್ಣಿ, ಕೋಟಿ ಕೋಟಿ ವ್ಯವಹಾರ ಮಾಡ್ತಾನೆ. ಅವನಿಗೆ ಟೈಮ್ ಸಿಗೋದೇ ಕಷ್ಟ. ಅವನು ಯಾಕೆ ಡಿಸ್ಟರ್ಬ್ ಮಾಡೋದು? ಬಾ, ನಾನೇ ಕರ್ಕೊಂಡು ಹೋಗ್ತೇನೆ. ನಿಜವಾಗ್ಲೂ? ಹ್ಞೂ, ನನ್ನ ಮಗಳ ಆಸೆ ಪಟ್ಟರೂ ನಾನು ಕರ್ಕೊಂಡು ಹೋಗಲಿಲ್ಲ ಅಂದರೆ ನನಗೂ ನಿದ್ದೆ ಬರಲ್ಲ. ನಡಿ ಹೋಗೋಣ. ಮಾವ, ಅದು ನನಗೂ ಬರೋದಕ್ಕೆ ಇಷ್ಟ ಮಾವ, ಆದರೆ ನಿಮ್ಮ ಮಗನ ಗೊತ್ತಾದರೆ? 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡೋಣ. ಅವ್ನು ಫೋನ್ ಮುಗಿಸೋದ್ರೊಳಗೆ ನಾವು ವಾಪಸ್ ಬಂದು ನೀನು ಹೋಗಿ ಮಲಗ್ಬೋದಂತೆ. ಹಾಗಂತೀರಾ? ಏನೂ ತೊಂದರೆ ಆಗಲ್ಲ ತಾನೆ? ಏನೂ ಆಗಲ್ಲ ಮಗಳೇ, ಬನ್ನಿ. ಸಿರಿ, ಅಪ್ಪ. ಆಲ್ ಓಕೆ? ಓಕೆಪ್ಪ, ಗುಡ್ ನೈಟ್. ಬ್ರೇಕಪ್ ಅಂತ ಹೇಳ್ಬಿಟ್ಟು ಹೊರಟ್ರೆ ಮುಗ್ದೋಯ್ತು. ನನ್ನ ಮೆಸೇಜ್ ಇಲ್ಲ, ಕಾಲ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ. ಆಗ್ಲೇ ಪುಟ್ಟ 2 ಸತಿ ಕಾಲ್ ಮಾಡಿದ್ಲಲ್ವಾ? ಅಮ್ಮ, ಸಾರಿ ಪುಟ್ಟ, ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀನಿ. ಆಗಲೇ ನೀನು ಫೋನ್ ಮಾಡಿದಾಗ ನನಗೆ ಮಾತಾಡೋಕ್ಕಾಗಲಿಲ್ಲ. 2 ಸತಿ ಫೋನ್ ಮಾಡಿದ್ಯಲ್ಲ, ಅದಕ್ಕೆ ಏನು ವಿಷಯ ಅಂತ ಕೇಳೋಣ ಅಂತ ಮಾಡಿದೆ. ನಿಂಗೆ ತೊಂದರೆ ಆಗಲಿಲ್ಲ ತಾನೆ? ಖಂಡಿತ ಇಲ್ಲಮ್ಮ, ನನಗೂ ಯಾರ ಜೊತೆನಾದರೂ ಮಾತಾಡಬೇಕು ಅಂತ ಈಗ ಅನ್ನಿಸ್ತಿತ್ತು. ಯಾಕೆ ಪುಟ್ಟ ಧ್ವನಿ ಒಂಥರ ಇದೆ? ಬೇಜಾರಲ್ಲಿದೆಯಾ? ಹೇಳು, ಏನಾಯ್ತು? ಅಯ್ಯೋ ಪುಟ್ಟ, ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ? ಯಾರು ಏನಂದ್ರು? ಸಾರಿ, ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಅಣೆಕಟ್ಟು ಹೊಡೆದೋದಾಗೆ ಕಣ್ಣೀರು ಬಂದ್ಬಿಡ್ತು. ಅಳುನ ತಡ್ಕೊಳ್ಳೋದಲ್ಲ ಪುಟ್ಟ, ಕಣ್ಣೀರನ್ನ ಹೊರಗೆ ಹಾಕೋದಕ್ಕೂ ಧೈರ್ಯ ಬೇಕು. ಯಾರು ಏನು ಅನ್ಕೋತಾರೋ ಅನ್ನೋ ಭಯ ಕಳೆದೇ ಇರೋದು ಯಾವ ಧೈರ್ಯ ಅಂತೀಯ? ನಿನ್ನನ್ನು ಅಳಿಸ್ತವ್ರು ಯಾರು ಅಂತ ನನಗೆ ತೋರಿಸು, ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಈಗ ಹಾಗೆ ಮಾಡಬೇಕು. ಅವ್ನು ನನ್ನ ಮಾತೇ ಕೇಳ್ತಿಲ್ಲ ಈಗ. ಅವನಾ? ನೀನು ಯಾರನ್ನಾದರೂ ಫೋನಲ್ಲಿ ಬೇಡಮ್ಮ, ನೀವು ನಂಗೆ ನಾಳೆ ಎಲ್ಲಾದರೂ ಸಿಗ್ತೀರಾ? ನನಗೆ ಯಾವ ಜಾಗನೂ ಅಷ್ಟೊಂದು ಗೊತ್ತಿಲ್ಲ. ಒಂದು ಕೆಲಸ ಮಾಡು, ಸೀದಾ ನಮ್ಮನೆಗೆ ಬಂದ್ಬಿಡು. ಬೇಡಮ್ಮ, ಫ್ರೀಯಾಗಿ ಮಾತಾಡಬೇಕು ಅಂದರೆ ಹೊರಗಡೆ ಸಿಗೋದೇ ಕರೆಕ್ಟ್ ಅನ್ಸತ್ತೆ. ಆಚೆನಾ? ನಂಗೆ ದಿನಸಿ ಅಂಗಡಿ, ತರಕಾರಿ ಮಾರ್ಕೆಟ್ ಬಿಟ್ಟು ಬೇರೆ ಗೊತ್ತಿಲ್ವೇ? ಹಾಂ ಪುಟ್ಟ, ನಾನು ನಾಳೆ ಜಯನಗರದ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ. ನಿನ್ಗೆ ಅಲ್ಲಾದ್ರೆ ಪರವಾಗಿಲ್ವಾ? ಪರವಾಗಿಲ್ವಾನಾ? 100% ಓಕೆ. ನೋಡು, ಈಗ ಬೇಜಾರು ಅಂತ ಖಾಲಿ ಹೊಟ್ಟೆಲಿ ಮಲಗಬೇಡ. ಮನಸ್ಸಿನ ನೋವಿಗೆ ಹೊಟ್ಟೆಗೆ ಮೋಸ ಮಾಡಬಾರ್ದು. ಇಷ್ಟೊತ್ತವರೆಗೂ ತಿಂದಿರಲಿಲ್ಲ, ಈಗ ಹೋಗಿ ಊಟ ಮಾಡ್ತೀನಿ. ಥ್ಯಾಂಕ್ಸ್ ಮಾ, ನನ್ನ ಮನ್ಸು ಹಗುರ ಮಾಡಿಬಿಟ್ರಿ. ತಲೆ ಕೆಡ್ಸ್ಕೋಬೇಡ, ಆರಾಮಾಗಿ ನಿದ್ದೆ ಮಾಡು. ನಾಳೆ ಸಿಗೋಣ. ಮಾವ, ಸ್ಕೂಟ್ರಲ್ಲ? ಬೇಡ ಮಾವ, ನಂಗೆ ಭಯ ಆಗುತ್ತೆ. ಕಾರಲ್ಲಿ ಹೋಗೋಣ. ಕಾರು ಇಂಜಿನ್ನು, AC ಸ್ಮೆಲ್ಲು ನಿನಗೆ ವಾಮಿಟ್ ಬಂದಾಗ ಆಗ್ಬೋದು. ಸ್ಕೂಟ್ರಲ್ಲಾದರೆ ತಂಗಾಳಿ ಸವಿತಾ ಹೋಗ್ಬೋದು. ಆದರೂ ಮಾವ, ಸ್ಕೂಟ್ರು... ನೀನು ಕೂತ್ಕೋ ಪೂರ್ಣಿ, 5 ನಿಮಿಷ ಅಷ್ಟೇ. ಐಸ್ ಕ್ರೀಮ್ ಪಾರ್ಲರು. ಸರಿ ಮಾವ. ತಲೆ ಕೆಟ್ಟಿದ್ಯಾ ನಿನಗೆ? ಇವ್ರಿಗಂತೂ ಬುದ್ಧಿ ಇಲ್ಲ, ನಿನಗೆ ಬುದ್ಧಿ ಬೇಡವಾ? ನಿನ್ಗೇನು ಆಗಿಲ್ವಲ್ಲ ಪೂರ್ಣಿ?
ನನಗೇನೂ ಆಗಿಲ್ಲ ರೀ. ಅದೇನಾಯ್ತು ಅಂದರೆ ಮನುಷ್ಯನೇ ಅಲ್ಲ, ರಾಕ್ಷಸ ನೀವು. ನಿಮ್ಮ ಈ ಹುಚ್ಚಾಟಕ್ಕೆ ನಮ್ಮಮ್ಮ ಬಲಿಯಾದ್ಲು. ಚಿಕ್ಕಪ್ಪ ಹಾಸಿಗೆ ಹಿಡಿದ್ರು. ಇಷ್ಟೆಲ್ಲ ಸಾಲದು ಅಂತ ನನ್ನ ಹೆಂಡತಿನ ನನ್ನ ಮಗುನ ಮುಗಿಸ್ಕೊಟ್ಟಿದ್ದೀರಾ? ನಿಮ್ಮ ಲಿಮಿಟೇಷನ್ ಅಲ್ಲಿ ಇದ್ರೆ ಸರಿ, ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕಾಗತ್ತೆ.